ಇನ್ನು ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ಪುಸ್ತಕ ಸಂಸ್ಕೃತಿ ಅಲ್ಲಿ ಬಹಳ ವಿಶಿಷ್ಟವಾಗಿದೆ. ಅಲ್ಲಿ ನಾನು ಗಮನಿಸಿದ್ದು ಏನು ಅಂತ ಹೇಳಿದ್ರೆ, ಒಂದೊಂದು ಪುಸ್ತಕ ಮಳಿಗೆ ಬಹುಶಃ ಈ ಹಾಲ್ನ ಒಂದು 6, 8 ಪಟ್ಟು ದೊಡ್ಡದಿರತ್ತೆ ಅಗಲ ಮತ್ತು ವಿಸ್ತೀರ್ಣದಲ್ಲಿ. ಮತ್ತೆ ಅದು 4 ಅಂತಸ್ತು 5 ಅಂತಸ್ತಿನ ಮಳಿಗಿರತ್ತೆ ಒಂದೊಂದು ಅಂಗಡಿ. ಅಷ್ಟು ದೊಡ್ಡದಿರತ್ತೆ. ಮತ್ತೆ ಪುಸ್ತಕಗಳಲ್ಲದೆ ಇನ್ನೇನೂ ಇರೋದಿಲ್ಲ ಅಲ್ಲಿ. ಬಹುಶಃ ಪೆನ್ ಇರ್ಬೋದು, ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ ಅಲ್ಲಿ. ಮತ್ತೆ ಅಲ್ಲಿ ಒಂದೇ ಒಂದು ವಿಶೇಷ ಅಂದರೆ ಲಿಫ್ಟ್ ಎಲ್ಲ ಇರುತ್ತೆ. ಮೇಲೆ ಹೋಗ್ಲಿಕ್ಕೆ ಲಿಫ್ಟ್ ಅನಿವಾರ್ಯ ಅಲ್ಲಿ. ಕಾಫಿ ಹೌಸ್ ಇರುತ್ತೆ ಪಕ್ಕದಲ್ಲಿ. ಒಂದು ಎಷ್ಟು ಪುಸ್ತಕಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ನೀವು ಅಲ್ಲಿ ಹೋಗಿ ಕಾಫಿ ಕುಡಿದು ಮತ್ತೆ ನಿಮ್ಮ ಕೆಲಸಕ್ಕೆ ಬರ್ಬೋದು. ಅಲ್ಲಿ ಬುಕರ್ ಪ್ರಶಸ್ತಿ ಪ್ರೈಸ್ನ ಇದು ಕಾರ್ಯಕ್ರಮ ಆದ ನಂತರ ನನ್ನನ್ನು ದೀಪಾ ಬಸ್ತಿಯನ್ನು ಕೂಡ ಬುಕ್ ಸ್ಟೋರ್ಗಳಿಗೆ ಕರ್ಕೊಂಡು ಹೋದ್ರು. ಅನೇಕ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಕಾರ್ಯಕ್ರಮ ಇತ್ತು. ಆ ಬುಕ್ ಸ್ಟೋರ್ಗಳಿಗೆ ಹೋಗ್ಬೇಕಾದ್ರೆ ಅವರು ಮೊದಲೇ ಅದನ್ನು ಪ್ರಚಾರ ಮಾಡಿರ್ತಾರೆ. ಬಹುಶಃ ಅಲ್ಲಿ ಒಂದೊಂದು ಹಾಲ್ ಕೂಡ ಇರುತ್ತೆ, ವಿಶಾಲವಾದ ಹಾಲ್ ಕೂಡ ಇರುತ್ತೆ. ಆ ಹಾಲ್ನಲ್ಲಿ ನೀವು ಇಲ್ಲಿ ಸೇರಿರುವಷ್ಟು ಜನ ಹಣ ಕೊಟ್ಟು ಟಿಕೆಟ್ ತಗೊಂಡು ಲೇಖಕರ ಮಾತನ್ನ ಕೇಳಲಿಕ್ಕೆ ಬಂದು ಕೂತಿರ್ತಾರೆ. ಮೊದಲೇ ಅಡ್ವಾನ್ಸ್ ಆಗಿ. ಅನೇಕರಿಗೆ ಟಿಕೆಟ್ ಕೂಡ ಸಿಗೋದಿಲ್ಲ. ಅಲ್ಲಿ ನಾವು ಹೀಗೆ ಕೂತ್ಕೊಂಡು ಪ್ಯಾನಲ್ ಡಿಸ್ಕಷನ್ ಆಗುತ್ತೆ. 2 ಸಾರಿ ಶಾರ್ಟ್ ಲಿಸ್ಟ್ ಆಗಿದ್ದಂಥ ಕೊರಿಯನ್ ಲೇಖಕರು ಒಬ್ಬರು ಪ್ಯಾನಲ್ ಡಿಸ್ಕಷನಲ್ಲಿ ಭಾಗವಹಿಸಿದ್ರು. ಈ ಥರ ಅನೇಕ ಜನ ಶಾರ್ಟ್ ಲಿಸ್ಟ್, ಲಾಂಗ್ ಲಿಸ್ಟ್ ಆಗಿದ್ದಂಥ ಲೇಖಕರು. ಲಂಡನ್ ಭಾಳ ಸಾಂಸ್ಕೃತಿಕ ನಗರ, ಬಹಳ ಜನ ಬಂದು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಆ ಸಾಂಸ್ಕೃತಿಕ ನಗರದಲ್ಲಿ ಅವರು ಭಾಳ ಮುಕ್ತವಾಗಿ ಸಾಹಿತ್ಯ ರಚನೆ ಮಾಡಿಕೊಂಡು ಅಲ್ಲೇ ಕೂಡ ಅವರು ರೆಸಿಡೆನ್ಸ್, ಅಲ್ಲೇ ವಾಸನೂ ಕೂಡ ಇದ್ದಾರೆ. ನನಗೆ ಅಲ್ಲಿ ಒಬ್ಬ ಭಾಳ ವಿಶ್ವಾಸದಿಂದ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ಹೆಣ್ಮಗಳು ಬಂದು ಕೇಳಿದ್ಲು, ನಿಮ್ಮ ದೇಶದಲ್ಲಿ ತುಂಬ ಮುಸ್ಲಿಮರಿಗೆ ತುಂಬ ಸಮಸ್ಯೆ ಇದೆಯಲ್ಲ, ನೀನೇನಾದರೂ ಅಸೈಲಮ್ ಕೇಳಿದ್ರೆ ನಾನು ನಿನಗೆ ಇಲ್ಲಿ ಒದಗಿಸ್ಕೊಡ್ತೀನಿ ಅಂತ ಕೇಳಿದ್ರು. ನಾನು ಕೈ ಮುಗಿದ್ಬಿಟ್ಟೆ, ಬೇಡ ಕಣವ, ಅಲ್ಲೇ ನಾವು ಗುದ್ದಾಡ್ಕೊಂಡು ಬದುಕ್ತೀವಿ, ಅದು ಬಿಟ್ಟು ನನಗೆ ಇಲ್ಲಿ ಬರೋ ಅಗತ್ಯ ಇಲ್ಲ, ನನಗೆ ನಾನು ಅಲ್ಲೇ ಇರ್ತೀನಿ, ಚೆನ್ನಾಗಿದ್ದೀನಿ. ಯಾರು ಹೇಳಿದ್ದು ನಿನಗೆ ಅಂತ, ಯಾರು ಹೇಳಿದ್ದು ಈ ವಿಷಯ ಎಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವಳನ್ನೇ ನಾನು ಕೇಳಿಬಂದೆ. ಹೀಗೆ ಅವರು ಬಂದು ಈ ಥರ ಇದು ಮಾಡಿ ನಮ್ಮೆಲ್ಲರ ಮಾತುಗಳನ್ನ ಕೇಳ್ತಾರೆ. ಬಹುಶಃ ಇಷ್ಟು ಜನ ಇರ್ತಾರೆ. ನನ್ನ ಹತ್ರ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಆ ನಂತರ ದಡಬಡ ಎದ್ದೋಗ್ತಾರೆ. ಇದೇನು ಬಂತು ಇವ್ರಿಗೆ, ಯಾಕೆ ಹಿಂಗೆ ಎದ್ದೋಗ್ತಾ ಇದ್ದಾರೆ? ಕೇಳಿದ್ದು ಸಾಕಾಯ್ತೇನೋ, ನಾವು ಮಾತಾಡಿದ್ದು ಸಾಕಾಯ್ತೇನೋ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಎಲ್ಲ ಹೋಗ್ಬಿಟ್ಟು ಕ್ಯೂ ನಿಂತ್ಬಿಟ್ರು 2 ಲೈನಲ್ಲಿ ಎಲ್ಲರೂ ಕೂಡ. ಮತ್ತೆ ಯಾಕೆ ನಮಗೆ ಅನುಭವ ಇಲ್ವಲ್ಲ, ಇದೇನಾಗ್ತಾ ಇದೆ ಅಂದರೆ ಅವರೆಲ್ಲ ಬುಕ್ ಸೈನಿಗೆ ನಿಂತಿರೋರು. ಹೋಗ್ಬಿಟ್ಟು ಒಂದೊಂದು ಪುಸ್ತಕ ತಗೊಂಡ್ಬಿಡೋದು, ಹಾರ್ಟ್ ಲ್ಯಾಂಪ್ದು ಎಲ್ಲ ಉದ್ದಕ್ಕೂ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿದ್ರೆ 200-300 ಜನ ಅಂತಿದ್ದಾರೆ. ನನಗೆ ತಗ್ಗಂತು, ಅಯ್ಯೋ ಇವ್ರಿಗೆಲ್ಲ ಸೈನ್ ಮಾಡಬೇಕಾ, ಇಷ್ಟು ಪುಸ್ತಕಗಳನ್ನ ಸೈನ್ ಮಾಡಬೇಕು ಅಂದರೆ ಎಷ್ಟು ಗಂಟೆ ಆಗುತ್ತೆ, ಕೈ ನೋವು ಬರೋದಿಲ್ವ ಅಂತ. ಆದರೂ ಕೂಡ ಖುಷಿ ಆಯಿತು ನೋಡಿ, ಸಂತೋಷ ಆಯಿತು. ಅವರೆಲ್ಲರಿಗೂ ಸೈನ್ ಮಾಡಿದೆ ನಾನು. ಮತ್ತು ಪ್ರತಿ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲೇ ಸೈನ್ ಮಾಡಿದ್ದೀನಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.